ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಓಕೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸರಿ, ಸುಮ್ಮನೆ ಬರಬೇಡ. ನಾನು ನಿನಗೆ ದುಡ್ಡು ಕೊಡ್ತೀನಿ. ಎಷ್ಟು ಬೇಕು ಹೇಳು? 1 ಲಕ್ಷ ಕಡಿಮೆ ಆಯ್ತಾ? 2 ಲಕ್ಷ? 3.5? ನೀನು ಎಷ್ಟು ಕೇಳಿದ್ರು ನಾನು ಕೊಡ್ತೀನಿ ಪದ್ಮಿನಿ. 4 ಲಕ್ಷ. ಅಷ್ಟು ಕೊಟ್ರೆ ಪದ್ಮಿನಿ ಡ್ಯಾನ್ಸ್ ಒಪ್ಕೊಳ್ತಾಳೆ? ದಿಟ್ವಾಗ್ಲೂ ಕೊಡ್ತೀಯಾ? ಈಗ್ಲೇ ಕೊಡ್ತೀಯಾ? ಅತ್ಯವ ಏನ್ ಮಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ನೀವು? ಬಾ ನೀ ನನ್ ಜೊತೆ ಬೈಲಿ. ಏನ್ ಮಾಡ್ತಿದ್ದೀರಾ ಅತ್ಯವ ನೀವು? ಆ ಶೋಭರಾಜ್ ಹತ್ರ ಯಾಕೆ 4 ಲಕ್ಷ ಕೇಳಿದ್ರಿ? 4 ಅಲ್ಲ, ಕೋಟಿ ಕೊಡ್ತೀನಂದ್ರು ನಾನು ಹೋಗಕ್ಕಿಲ್ಲ, ಡ್ಯಾನ್ಸ್ ಮಾಡಕ್ಕಿಲ್ಲ. ಅದು ಹೊಸಿ ನನ್ ಮಾತ್ ಕೇಳವ. ನಂಗೇನ್ ನೀನ್ ಅವ್ನ್ ಮಾತ್ ಕೇಳ್ಬೇಕು ಅಂತ ಇಷ್ಟ ಇಲ್ಲ ಕಣವ. ಆದ್ರೆ ಈಗ ಪರಿಸ್ಥಿತಿ ಪ್ಯಾರೇನೆ ಐತೆ ಕಣವ. ಒಂದೇ ಒಂದ್ಸಲ ನಿಮ್ಮಪ್ಪ ಇನ್ ಬಗ್ಗೆ ಯೋಚನೆ ಮಾಡು. ಆ ಮ್ಯಾನೇಜರು 9 ಗಂಟೆ ಒಳಗಡೆ ದುಡ್ಡು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೋಗವ್ನೆ. 1 ಅಲ್ಲ 2 ಅಲ್ಲ, 4 ಲಕ್ಷ ರೂಪಾಯಿ ಇನ್ ಮ್ಯಾಲಿಂದ ಉದುರುತ್ತೈತಾ? ಅದಕ್ಕೆ ನೀವೇನ್ ಹೇಳ್ತಿದ್ದೀರಾ ಈಗ? ಆ ಶೋಭರಾಜ್ ಹತ್ರ 4 ಲಕ್ಷ ಈಸ್ಕೊಡೋದು ಅಂತನಾ? ಬ್ಯಾಡ ಅತ್ಯವ, ಅವನಿಂದ ಚಿಕ್ಕ ಸಹಾಯ ತಗೊಂಡಿದ್ದಕ್ಕೆ ಈಗ ದೊಡ್ಡ ಗಂಡಾಂತರ ಆಗಿ ಕಾಡ್ತಾವನೆ. ಮತ್ತೆ ಅದೇ ತಪ್ಪು ಮಾಡೋದ್ ಬ್ಯಾಡ ಅತ್ಯವ. ಅದು ಹಸಿ ತಾಳ್ಮೆಯಿಂದ ಯೋಚನೆ ಮಾಡವ. ಆ ಮ್ಯಾನೇಜರ್ ಹೇಳ್ದಂಗೆ 9 ಗಂಟೆ ಒಳಗಡೆ ದುಡ್ಡು ಹೊಂದ್ಸಕ್ ಆಗ್ಲಿಲ್ಲ ಅಂತಂದ್ರೆ ಈ ಮದ್ವೆ ನಿಂತೋಗ್ತೈತೆ. ನಿಮ್ಮಪ್ಪಯ್ಯ ಯಾದೆ ಹೊಡ್ಕೊಂಡ್ಬಿಡ್ತಾನೆ ಕಣವ. ಹಂಗಂತವ ಅಮ್ಮಾಜಿಯವ್ರು ದುಡ್ಡು ಕೊಡ್ತೀನಿ ಅಂತಂದ್ರು ಅಣ್ಣಯ್ಯ ತಕತನ? ಅದು ಆಗಕ್ಕಿಲ್ಲ. ಅಣ್ಣಯ್ಯನ್ ಸ್ವಾಭಿಮಾನ, ಅಣ್ಣಯ್ಯನ್ ಜೀವ ಉಳಿಬೇಕು ಅಂದ್ರೆ ಈಗ ನಮ್ಗಿರೋದಿದ್ ಒಂದೇ ದಾರಿ ಕಣವ. ನೀನೀಗ ಆ ಶೋಭರಾಜ್ ಹೇಳ್ದಂಗ್ ಕೇಳ್ಬೇಕು. ಅವನ್ತವ 4 ಲಕ್ಷ ರೂಪಾಯಿ ತಗೋಬೇಕು. ಇಲ್ಲ ಅತ್ಯವ, ನನ್ನಿಂದ ಆಗಕ್ಕಿಲ್ಲ, ಒಪ್ಪಕ್ಕಿಲ್ಲ. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನೀಗ ಅವನ್ತವ ದುಡ್ಡು ತಗೊಳ್ಳಿಲ್ಲ ಅಂತಂದ್ರೆ ನಿಮ್ಮಪ್ಪ ಏನ್ ಮರ್ಯಾದೆನೂ ಹೋಗ್ತೈತೆ, ಅವ್ನ್ ಜೀವನೂ ಹೋಗ್ತೈತೆ. ಯೋಚನೆ ಮಾಡವ. ಈಗ ದುಡ್ಡು ಇಸ್ಕೊಳವ, ಆಮೇಲೆ ಹೆಂಗಾರು ಮಾಡಿ ಆ ಶೋಭರಾಜ್ ದುಡ್ಡನ್ನ ವಾಪಸ್ ಕೊಟ್ಬಿಡುವ. ಈಗ ಬೀಸೋ ದೊಣ್ಣೆಯಿಂದ ಮೊದಲಿಗೆ ತಲೆ ತಪ್ಪಿಸ್ಕೊಳವ. ಸ್ವಾಮಿ ಮಾಡುವ ಸ್ವಾಮಿ, ನನ್ನ ಮಗಳು ಮದುವೆ ಮಾಡ್ಬೇಕು ಸ್ವಾಮಿ. ಎಲ್ಲ ದುಡ್ಡೇ ನಮ್ ಕಡಿದೆ ಸ್ವಾಮಿ. ಇನ್ನು 15 ದಿವಸ ಅಷ್ಟೇ ಸ್ವಾಮಿ ಮದುವೆ ಇರೋದು. ಪ್ರತಿ ತಿಂಗಳು ಅಸ್ಲು ಜೊತೆಗೆ ಬಡ್ಡಿನೂ ಕಟ್ಬೇಕಾಯ್ತದೆ. ಒಂದ್ ವೇಳೆ ನೀನ್ ಕಟ್ಲಿಲ್ಲ ಅನ್ಕೋ, ಮನೆ ತಾವು ಬರ್ತಾರೆ, ಗಲಾಟೆ ಮಾಡ್ತಾರೆ. ನಂದೊಂದು ಕಿಡ್ನಿ ಮಾರ್ಬಿಟ್ಟಾದ್ರು ನನ್ನ ಹೆಣ್ಮಕ್ಳು ಮದುವೆ ಮಾಡ್ತೀನಿ. 20 ಸಾವಿರ ಬಡವ್ರ ಹೊಟ್ಟೆ ಮೇಲೆ ಹೊಡೆದಳ, ನಿನಗೆ ಒಳ್ಳೇದಾಗಕ್ಕಿಲ್ಲ. ಏನ್ ಕರ್ಮ ಇದು? ನಮ್ಮಂತ ಕೋಟ್ಯಾಧೀಶರ ಸಂಬಂಧ ಬೇಕು ಇವ್ರಿಗೆ. ಅಡ್ಗೆಯವ್ರು ಕೊಡೋದಿಕ್ಕೆ ದುಡ್ಡೇ ಇಲ್ಲ ಇವ್ರ ಹತ್ರ. 9 ಗಂಟೆ ಒಳಗಡೆ ದುಡ್ಡು ಹೊಂದ್ಸಕ್ ಆಗ್ಲಿಲ್ಲ ಅಂತಂದ್ರೆ ಈ ಮದ್ವೆ ನಿಂತೋಗ್ತೈತೆ. ನಿಮ್ಮಪ್ಪಯ್ಯ ಯಾದೆ ಹೊಡ್ಕೊಂಡ್ಬಿಡ್ತಾನೆ ಕಣವ. ಏನು ಡಿಸೈಡ್ ಮಾಡಿದ್ರಿ? ನಾನು 4 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದೀನಿ. ಪದ್ಮಿನಿ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಇದ್ದಾಳ? ಇವಳು ಒಪ್ಕೊಂಡವಳೆ. ದುಡ್ಡು ಕೊಡು. ದಟ್ಸ್ ಗುಡ್.
ವೆಯ್ಟ್ ಹೌ ಹಣ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಕೆಲಸ ಇಲ್ಲ. ಇದಕ್ಕೆ ಪದ್ಮಿನಿ ಸೈನ್ ಮಾಡಬೇಕಾಗತ್ತೆ. ಏನಿದು? ಶೋ ಇದ್ದಾಗ ಬಂದು ಡ್ಯಾನ್ಸ್ ಮಾಡ್ತೀನಿ ಅಂತ ಸೈನ್ ಮಾಡಿ. ಇಲ್ಲಾಂದ್ರೆ ನಾನು ಯಾವ ನಂಬಿಕೆ ಮೇಲೆ ನಿಮಗೆ ದುಡ್ಡು ಕೊಡಲಿ? ಸೈನ್ ಮಾಡಿ ದುಡ್ಡನ್ನ ತಗೊಳ್ಳಿ. ಪತ್ತು ನೋಡು, ಡ್ಯಾನ್ಸು ಯಾವತ್ತಿರ್ತೈತೋ ಅವತ್ತೊಂದ್ಸಲ ಹೋಗಿ ಡ್ಯಾನ್ಸ್ ಮಾಡಿ ಬಂದ್ಬಿಟ್ರೆ ಆಯ್ತು ಅಷ್ಟೇಯ. ನಿಮ್ಮ ಅಪ್ಪನ ಸಲುವಾಗಿ ಇದು ನಮಗೆ ಅನಿವಾರ್ಯ ಕಣವ. ಈಗ ಈ ದುಡ್ಡು ತಗೊಂಡು ಹೋಗಿ ಕೊಡೋದು ಅಷ್ಟೇ ಮುಖ್ಯ. ಟೈಮ್ ಬೇರೆ ಆಯ್ತೈತೆ, ಸೈನ್ ಮಾಡ್ಬಿಡು. ಅಲ್ಲ, ಬಡ್ಸೋರ್ 4 ಜನಕ್ಕೂ ಗತಿ ಇಲ್ವಾ ಇಲ್ಲಿ? ನಾನು ಎಲ್ಲರ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಆದರೆ ನಾಳೆ ಸಂಜೆವರೆಗೂ ನಾನು ಕಾಯೋದಿಲ್ಲ. ಇವತ್ತು ರಾತ್ರಿ 9 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮ್ಮ ಬಾಕಿನ ನಾವು ಚಿಕ್ತಾ ಮಾಡಬೇಕು. ಇಲ್ಲಾಂದ್ರೆ ನಾನು ಎಲ್ಲ ಸಾಮಾನು ಎತ್ತಾಕೊಂಡು ಹೋಗ್ತೀನಿ. ನಿಮ್ಮನೇಲಿ ಹೇಗೆ ನಿಮ್ಮ ಅಪ್ಪಂಗೆ ನೀನು ಡ್ಯಾನ್ಸ್ ಮಾಡೋದೆಲ್ಲ ಇಷ್ಟ ಆಗಲ್ವೋ ಹಾಗೆ ನಮ್ಮನೇಲಿ ಅಜ್ಜಿಗೆ ಅದೆಲ್ಲ ಇಷ್ಟ ಆಗಲ್ಲ. ಅಜ್ಜಿ ಇಷ್ಟನೇ ನನ್ನ ಇಷ್ಟ. ನನ್ ಕನ್ಸ್ಗೋಸ್ಕರ ನಿಮ್ ಪ್ರೀತಿನೇ ಬಿಟ್ಕೊಡಕ್ ಮುಂದಾಗಿದ್ದೀರಾ. ಅಂತ ಪ್ರೀತಿನ ನಾನ್ ಕಳ್ಕೊಳಕ್ಕಿಲ್ಲ. ಬದ್ಲಾಗಿ ನನ್ ಕನ್ಸ್ನೇ ನಾನ್ ಬಿಟ್ಕೊಡ್ತೀನಿ. ಪ್ರಾಮಿಸ್? ದಟ್ಸ್ ಗುಡ್. ಶೋ ಯಾವಾಗ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಮಿಸ್ ಮಾಡದೆ ಬರಬೇಕು. ಬರ್ಲಾ? ಬಾ ಬಾ ನಡಿ. ಏನು ಹೇಳಿ ಅಂದ್ರೆ ನನ್ನ ಹತ್ರ ಒಂಟಿಯಾಗಿ ಮಾತಾಡ್ಬೇಕು ಅಂತ ಕರೆದ್ರಿ? ಏನು ವಿಚಾರ? ಮಾವ, ನಿಮ್ಮ ಮಗಳನ್ನ ಮದುವೆ ಆಗ್ತಿರೋ ನಾನು ನಿಮ್ಮ ಹಳೆಯ ಮಾತ್ರ ಆಗ್ತಾ ಇಲ್ಲ, ನಿಮ್ಮ ಮಗನೂ ಆಗ್ತಾ ಇದ್ದೀನಿ, ಹೌದಲ್ವ? ಮತ್ತು ನಮ್ಮ ಮಧ್ಯೆ ಈ ಸಂಕೋಚ ಎಲ್ಲ ಯಾಕೆ ಮಾವ? ನಂಗೆ ಗೊತ್ತಾಯ್ತು ನಿಮಗೆ ದುಡ್ಡಿನ ಸಮಸ್ಯೆ ಆಗಿದೆ ಅಂತ. ಪ್ಲೀಸ್ ಇದನ್ನು ತಗೊಳ್ಳಿ. ಇದರಲ್ಲಿ 8 ಲಕ್ಷ ಇದೆ. ದುಡ್ಡ? ನನಗೆ ಬೇಡ. ನಂದು ದುಡ್ಡು ಐತೆ. ಬೇಡ 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 ಬೇಡ. ಈ ದುಡ್ಡನ್ನು ತಗೊಳಕ್ಕೆ ನಿಮ್ಮ ಸ್ವಾಭಿಮಾನ ಒಪ್ತಿಲ್ಲ ಅಂತ ನಂಗೆ ಗೊತ್ತು. ನಾನು ನಿಮ್ಮ ಸ್ವಾಭಿಮಾನನ ಸಂಪೂರ್ಣವಾಗಿ ಗೌರವಿಸ್ತೀನಿ ಮಾವ. ಇಷ್ಟಕ್ಕೂ ಇದನ್ನ ನನ್ನ ಹತ್ರ ಸುಮ್ಮನೆ ತಗೋಬೇಡಿ, ಸಾಲ ಅಂತ ತಗೊಳ್ಳಿ. ಮೊದಲಿದ್ದನ್ನು ಯಾರ್ಯಾರು ಕೊಡಬೇಕು ಅದನ್ನು ಕೊಟ್ಬಿಡಿ. ಏನಡಿ ಅಂದ್ರೆ ನಂತ ದುಡ್ಡಿಲ್ಲ ಅಂತ ಅವಮಾನ ಮಾಡ್ತಿದ್ದೀರ? ಅಡಿ ಅಂದ್ರೆ ನಾನು ಕಷ್ಟಪಟ್ಟು ಈ ಮದುವೆನ ನಾನೇ ಮಾಡಬೇಕು ಅಂತ ಯಾಕೆ ಮಾಡ್ತೀನಿ ಹೇಳಿ? ನನ್ನ ಮಗಳ ಮದುವೆನ ನಾನೇ ಮಾಡಬೇಕು ಅಂತ ಹಠಕ್ಕೆ. ಈಗ ನಿಮ್ತ ದುಡ್ಡು ತಗೊಂಬಿಡದ? ಊರಿನ ಜನ ಇಲ್ಲ ಓಡಿಂದ್ರು ದುಡ್ಡು ತಗೊಂಡು ಮಗಳ ಮದುವೆ ಮಾಡ್ದ ಭುಜಂಗ ಅಂತ ಆಡ್ಕೊಂಡು ನಿಂತಲ್ಲ. ನನ್ನ ಮರ್ಯಾದೆ ಕತೆ ಏನಾಗ್ಬೇಕು? ಅವನಿಗೆ ಬೇರೆ ಯಾರ ಹತ್ರನೋ ಸಾಲ ತಗೊಳೋದ್ಕಿಂತ ನನ್ನ ಹತ್ರನೇ ತಗೊಳ್ಳಿ. ಇಷ್ಟಕ್ಕೂ ನಾನು ನಿಮ್ಗೆ ದುಡ್ಡು ಕೊಟ್ಟೆ ಅಂತ ನನಗೆ ಗೊತ್ತು, ನಿಮ್ಗೆ ಗೊತ್ತು ಅಷ್ಟೇ. ಗೋಡೆಗಳಿಗೆ ಕಿವಿ ಇರ್ತವೆ. ಇಷ್ಟಕ್ಕೊಂದಂತ ದುಡ್ಡಿಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ? ಎಲ್ಲ ವ್ಯವಸ್ಥೆನೂ ಆಗಿತ್ತು ಹೇಳಿ ಅಂದ್ರೆ
ಯಾರ್ಯಾರಿಗೆ ಏನೇನು ಕೊಡ್ಬೇಕು ಎಲ್ಲ ಕೊಡ್ತೀನಿ. ನಾನೇ ಕಳಿಸ್ಕೊಬಿಡಿ ನೀವು ಹೊರಡಿ ಹೊರಡಿ. ನಿಜಾನ ಮಾವ? ನಾನೇ ಸುಳ್ಳು ಹೇಳಿ ನಿಮ್ಮ ಹತ್ರ. ಹಾಂ ಹೊಳ್ಳಿ ಅಂದರೆ ನಾಳೆ ಬೆಳಿಗ್ಗೆ ಅಷ್ಟಕ್ಕೆ ದುಡ್ಡಿನ ವ್ಯವಸ್ಥೆ ಆಗ್ತದೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ಯಾರಿಗೂ ಅವಮಾನ ಆಗಲ್ಲ. ನಾನು ತಗ್ಸೋ ಸ್ಥಿತಿ ಬರೋಕ್ಕಿಲ್ಲ. ದುಡ್ಡು ಬೇಕಾ ಅಂತ ಕೇಳಿದ್ರಲ್ಲ ನೀವು, ಭಾಳ ಅಭಿಮಾನ ಅನಿಸ್ತೈತೆ ನಿಮ್ಮ ಮೇಲೆ. ಹೊರಡಿ ಹೊರಡಿ ಹೊರಡಿ. ಸರಿ ಮಾವ, ದುಡ್ಡಿನ ಸಮಸ್ಯೆ ಏನಾದರೂ ಬಂದರೆ ಏನೂ ಯೋಚನೆ ಮಾಡಿದೆ ನನಗೊಂದು ಫೋನ್ ಮಾಡಿ ಸಾಕು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಆದರೆ ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊಳ್ಳೋದೆಲ್ಲ ಮಾಡ್ಕೋಬಾರ್ದು. ಹಾಂ? ಅತ್ಯವ, ನನಗೆ ಭಯ ಆಗ್ತೈತೆ. ತಪ್ಪು ಮಾಡ್ಬಿಟ್ಟೆ ಅತ್ಯವ. ನನ್ಗೆ ಶೋ ಪ್ರಾಜೆಕ್ಟ್ ಹತ್ರ ದುಡ್ಡು ಇಸ್ಕೊಳಕ್ಕಾಗ್ಲಿ, ಡ್ಯಾನ್ಸ್ಗೆ ಹೋಗಕ್ಕಾಗ್ಲಿ ಇಷ್ಟ ಇರ್ಲಿಲ್ಲ. ನಿನ್ ಮಾತ್ ಕೇಳಿ ಒಪ್ಪಿಗೆ ಕೊಟ್ಬಿಟ್ಟೆ. ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ಸ್ತೈತೆ ಅತ್ಯವ. ನಂದನ್ ಅವ್ರಿಗೆ ಮಾತ್ ಕೊಟ್ಟಿದ್ದೆ ಇನ್ಯಾವತ್ತು ಡ್ಯಾನ್ಸ್ಗೆ ಹೋಗಕ್ಕಿಲ್ಲ ಅಂತ. ಅದೇ ಈಗ ಆ ಮಾತನ್ನ ಮುರ್ದಂಗಾಗ್ಲಿಲ್ವಾ ಅತ್ಯವ? ನಂಗೂ ಇದೆಲ್ಲ ಗೊತ್ತೈತೆ ಕಣವ. ಆದ್ರೆ ಏನ್ ಮಾಡೋದು, ಇದು ನಮ್ಗೆ ಅನಿವಾರ್ಯ ಆಗಿತ್ತು. ಅಷ್ಟಕ್ಕೂ ಡ್ಯಾನ್ಸ್ ಇವತ್ತೇನಲ್ಲ ಕಣವ. ಆ ಶೋಭರಾಜ್ ಕರೆದಾಗ ಅವತ್ತು ಒಂದ್ ದಿವ್ಸ ಹೋಗ್ಬಿಟ್ಟು ನಂದನ್ ಕಣ್ ತಪ್ಸಿ ಡ್ಯಾನ್ಸ್ ಮಾಡಿ ಬಂದ್ಬಿಟ್ರೆ ಸಾಕು ಕಣವ. ಆಗ ಈ ಸಾಲ ತೀರ್ದಂಗೂ ಆಗ್ತೈತೆ. ಆ ಶೋಭರಾಜು ಎಲ್ಲಂದ್ರಲ್ಲಿ ಬಂದು ನಮ್ಗೆ ಹಿಂಸೆ ಕೊಡ್ತಿದ್ನಲ್ಲ, ಅವ್ರ ಕಾಟನು ತಪ್ಪತೈತೆ. ಇಲ್ಲ ಅತ್ಯವ, ಮತ್ತೆ ಸುಳ್ಳು ಹೇಳ್ಬೇಕು, ಮತ್ತೆ ಮುಚ್ಚಿಡ್ಬೇಕು. ನನ್ಗ ಜೀವನ ಇಷ್ಟ ಇಲ್ಲ. ಒಂದ್ಸಲ ಅಪ್ಪ ಹಿಂಗ್ ಸುಳ್ಳು ಹೇಳಿ ಡ್ಯಾನ್ಸ್ಗೆ ಹೋಗಿದ್ದಕ್ಕೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ ಅತ್ಯವ. ನನ್ಗೆ ಅಪ್ಪ ಹಿಂಗ್ ಖುಷಿಗಿಂತ ನನ್ನನ್ನವ್ರ ಪ್ರೀತಿಗಿಂತ ಮುಖ್ಯವಾದ ಯಾವ್ದು ಇಲ್ಲ. ನಿಂಗ್ ಡ್ಯಾನ್ಸ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೆಂಗಾರು ಮಾಡಿ ಇಷ್ಟು ದುಡ್ಡನ್ನು ಒಂದ್ಸಿ ಶೋಭರಾಜ್ ಮಗತ್ನಾಗ ಬಿಸಾಕಿರ ಆಯ್ತು ಬಿಡವ್ವ. ನಾನ್ ನಿನ್ ಜೊತೆಯಾಗಿರ್ತೀನಿ ಕಣವ. ನಿಮ್ಮಪ್ಪಯ್ಯ ಖುಷಿಯಾಗಿರೋದು ನಿನ್ ಮದ್ವೆ ಅವ್ರು ಅಂದ್ಕೊಂಡಂಗೆ ನಡ್ದಾಗ ಮಾತ್ರ ಕಣವ. ಆ ಎರಡೇ ಕಾರಣಕ್ಕಲ್ವೇನವ ಆ ಶೋಭರಾಜ್ದವ ಈ ದುಡ್ಡು ಎಸ್ಕೊಂಡಿದ್ದು. ನೀನೇ ಹೇಳವ, ಇವತ್ತಿ ಮದ್ವೆ ನಿಂತು ನಿಮ್ಮಪ್ಪ ಏನ್ ಜೀವಕ್ಕಿಂತ ಇನ್ನೇನಾರ ಮುಖ್ಯ ಆಯ್ತಾ ಅಂತ. 100 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ. ಆದ್ರೆ ನಾವೀಗ ಹೇಳ್ತಾ ಇರೋದು ಇದು ಒಂದೇ ಸುಳ್ಳು ಕಣವ. ಹಿಂಗ್ ಎದ್ರಕೋಬಾರ್ದು ಕಣವ. ನೀನು ಮದುಮಗಳು ಹಿಂಗ್ ಕಣ್ಣೀರ್ ಹಾಕೊಂಡಿರ್ಬಾರ್ದು. ಎಲ್ಲಿ ನಗವ, ನಗು. ಬಾ ಮೊದ್ಲು ಇಲ್ಲಿಂದ ಹೋಗಿ ಈ ಹಣವ ಹಣ ಹಿಂಗ್ ಕೊಡುವ. ನಡಿಯವ. ಅಪ್ಪಯ್ಯ ಇದನ್ ತಗತಾರ. ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ತಪ್ಪು ಮಾಡ್ಬಿಟ್ಟೆ ಕಣ್ಲ ಭುಜಂಗ ನೀನು. ಅಲ್ಲರ ದುಡ್ಡು ವ್ಯವಸ್ಥೆ ಆಗೈತೆ ಅಂತ ಯಾಕೆ ಸುಳ್ಳು ಹೇಳಕ್ ಹೋದೆ? ಅಳಿ ಅಂದ್ರೇನು ಹೊರಗ್ನೋರ? ಅವ್ರದ್ದು ದುಡ್ಡು ಇಸ್ಕೋಬೋದಾಗಿತ್ತಲ್ಲಪ್ಪ. ಅದು ಅಲ್ಲದೆ ಸಾಲ ಅಂತ ತಗೊಳ್ಳಿ ಅಂತ ಹೇಳಿದ್ರು. ತಗೊಂಡಿದ್ದಿದ್ರೆ ನಿನ್ ಸ್ವಾಭಿಮಾನಕ್ಕೆ ಧಕ್ಕೆನೂ ಬತ್ತಿರ್ಲಿಲ್ಲ, ಮಗಳ ಮದ್ವೆನೂ ಆಯ್ತಿತ್ತು. ಹೀಗೆ ನೋಡು. ಅಲ್ಲ ಕಣ್ಣ, ಬ್ಯಾಡ ಅನ್ಬಿಟ್ಟು ಅದೇನ್ ಸಾಧನೆ ಮಾಡಕ್ ಹೊಂಟಿದ್ಯೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಲೇ, ಇನ್ನು 10 ನಿಮಿಷ ಕಣ್ಲ ಇರೋದು 9 ಗಂಟೆಗೆ. ಭುಜಂಗ, ಹೊಸಿ ದೊಡ್ಡ ಮನ್ಸು ಮಾಡಿ ಅಳಿಯಂದ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆಲ್ಲ ಕೊಡ್ಲ. ಹೊಸಿ ನನ್ನ ಮಾತು ಕೇಳಲ್ಲ. ನನ್ನ ಬಗ್ಗೆ ಗೊತ್ತಾಯ್ತಾನೆ ನಿನಗೆ? ಹಾ, ನೀನು ಎಲ್ರಂಗೆ ಮಾತಾಡ್ತಲ್ಲ ನೀನು. ಹಾ, ನಾನು ಅವ್ರ ದುಡ್ಡು ತಗೊಳಕ್ಕಿಲ್ಲ. ಯಾಕೇಳು, ಎಷ್ಟು ಕಷ್ಟಪಟ್ಟು ಯಾಕೋ ಮದುವೆ ಮಾಡಕ್ ಹೊರಟಿದ್ದೀನಿ ನಾನು. ನನ್ನ ಮಗಳು ನೆಂಟರ ಮನೆಗೆ ತಲೆ ಎತ್ತಿ ಬದುಕಬೇಕು ಗೌರವದಿಂದ. ಅದಕ್ಕೆ
ಈಗ ಅವ್ರು ಕೊಡೋ ಕಾಸಿಗೆ ಕೈ ಹೊಟ್ಬಿಟ್ಟು ನನ್ನ ಮಗಳು ಅವ್ರ ಅನ್ನ ಬದುಕ್ಬೇಕಾ? ಅವ್ರಿಗೆ ಎದಕ್ಕಂದು ಬದುಕ್ಬೇಕಾ? ತಲೆ ತಗ್ಸಿ ಬದುಕ್ಬೇಕಾ? ಹ? ಏನ್ ಮಾತಾಡ್ತಿದೀಯ ನೀನು? ಅದು ಹಂಗಲ್ಲ ಕಣ. ಆಗಕ್ಕಿಲ್ಲ ಕಡೆಯ, ಆಗಕ್ಕಿಲ್ಲ ಕಣಯ್ಯ, ಆಗಕ್ಕೆ ಲೇ ಉರ್ವಶಿ, ಮತ್ತೆ ಅದು ಮಂಟಪದ ಹತ್ರ ಯಾವ್ದವ ದುಡ್ಡಿದು? ನೀಟೊಂದೈತೆ ದುಡ್ಡು, ಯಾರು ತಂದಿಟ್ಟಿದ್ದು? ನಾನೇ ಅಣ್ಣಯ್ಯ, ನಾನೇ ತಂದಿಟ್ಟಿದ್ದು. ಮದ್ವೆ ಖರ್ಚಿಗೆ ಆಯ್ತದೆ ಅಂತ. ಇದ್ರಾಗ ಏನ್ 4 ಲಕ್ಷ ರೂಪಾಯಿ ಐತೆ. ನೀನೇನು ಚಿಂತೆ ಮಾಡ್ಬೇಡ, ಎಲ್ರಿಗೂ ಕೊಡೋವಣಯ್ಯ. ಯಾರು ಕೊಟ್ಟಿದ್ದ? ಯಾರು ಕೊಟ್ಟಿದ್ದ? ಈಗ ಈಗ ಈ ಕಥೆ ಪುರಾಣ ಎಲ್ಲ ಬೇಕಾ? ಆಮೇಲೆ ನಾನು ಎಲ್ಲಾನು ಹೇಳ್ತೀನಿ. ನೀನು 9 ಗಂಟೆ ಒಳಗಡೆ ಆ ಮ್ಯಾನೇಜರ್ಗೆ ದುಡ್ಡು ಕೊಡ್ಬೇಕು. ಇದನ್ನೆಲ್ಲ ತಗೊಂಡು ಹೋಗಣಯ್ಯ. ಮಾತು ಮರೆಸ್ಬೇಡ ಉರ್ವಶಿ, ನೀನು ಎಲ್ಲಿಂದ ಬಂತು ದುಡ್ಡಿದು? 1 ರೂಪಾಯಿ ಇಲ್ಲ, 2 ರೂಪಾಯಿ ಇಲ್ಲ, 4 ಲಕ್ಷ ರೂಪಾಯಿ. ಯಾರು ಕೊಟ್ರು ನಿನ್ನಂಗಿದನ್ನ? ಎಲ್ಲಿಂದ ಬಂತು ದುಡ್ಡಿದು? ಹೇಳೋ. ಹೇಳಿ, ಯಾರು ಕೊಟ್ಟಿದ್ದು? ಮಾತು ನಿಂತಾಯ್ತಾ? ಹೇಳೋ. ಹೇಳ, ನಾನು ಯಾರು ಕೊಟ್ಟಿದ್ದು ಅಂತ ಹೇಳ? ಅಳಿಯಂದ್ರ ಹತ್ರ ಹೋಗ್ಬಿಟ್ಟು ಬೇಡಿ ಇಸ್ಕೊಂಬಂದಿದ್ದೀರಾ? ನನ್ನ ಮರ್ಯಾದೆನೋ ಅವ್ರ ಎದುರಿಗೆ ಹರಾಜು ಹಾಕಿದ್ದೀರಾ? ಅಣ್ಣಯ್ಯ, ನಿಂಗ್ ನನ್ ಮೇಲೆ ಒಂಚೂರು ನಂಬಿಕೆನೇ ಇಲ್ವಾ? ನಿನಗ್ ಸ್ವಾಭಿಮಾನ ಏಟ್ ಮುಖ್ಯ ಅಂತ ನನಗ್ ಗೊತ್ತಿಲ್ವಾ? ನಿನ್ ಮರ್ಯಾದೆ ಹೋಗುವಂತ ಕೆಲ್ಸವ ನಾನ್ ಮಾಡ್ತೀನ ಅಣ್ಣಯ್ಯ. ಏನಂತೆ? ಅಳಿಯಂದ್ರ ಹತ್ರ ದುಡ್ಡು ಇಸ್ಕೊಂಬಂತ ಅಂತ ಕೇಳ್ತಿದೀಯಾ? ಅಳಿಯಂದ್ರ ಹತ್ರ ಇಸ್ಕೊಂಬರದೇ ಆಗಿದ್ರೆ 8 ದಿನ ಸುಮ್ಕಿರ್ತಿದ್ನ ಹೇಳು. ನೀನು ಬೇಗೃತವ ಸಹಾಯ ತಗೋಬಾರ್ದು ಅಂತ ತಾನೆ ನಾವು ಇಷ್ಟೆಲ್ಲ ಕಷ್ಟ ಪಡ್ತಿರೋದು. ಮತ್ತಿದನ್ನ ಯಾರು ಕೊಟ್ಟು? ಇದು ನಂದೇ ಸ್ವಂತ ದುಡ್ಡು ಅಂದ್ಕ. ಈ ಪ್ರಶ್ನೆ ಕೇಳೋದೆಲ್ಲ ಮುಗ್ದಿದ್ರೆ ಮುಂದಕ್ಕೆ ಹಾಕೋ ಕೆಲಸ ನೋಡು. ಈ ಸ್ವಂತ ದುಡ್ಡ ದಿಟಾಡು ಉರ್ವಶಿ, ನನ್ ತಾವ್ ಕೊಟ್ಟು ಮಾಡ್ಬೇಡ ನೀನು. ಅಣ್ಣಯ್ಯ, ನೀನ್ ಏನೇನೋ ಕಲ್ಪನೆ ಮಾಡ್ಕೋಬೇಡ. ಈ ಟೈಮ್ನಾಗೆ ನೀನಾಗಿದ್ರು ಸಾಲ ಮಾಡಿ ದುಡ್ಡು ತರ್ತಿದ್ದೆ ತಾನೆ. ಈಗ ನಾನ್ ತಂದೀವ್ನಿ ಅಂದ್ಕೋ. ಈಗ ಪಂಚಾಯ್ತಿ ಮಾಡ್ಕೊಂಡು ಕೂತ್ಕೊಳ್ಳೋದಿಕ್ಕೆ ಟೇಮ್ ಇಲ್ಲ ಅಣ್ಣಯ್ಯ. ಇವಳ ಮಕ್ಕ ನೋಡು, ಮದುಮಗಳಾಗಿ ನಾಚಿಕೆಯ ಮಗು ತುಂಬಿಕೊಂಡು ಖುಷಿಯಾಗಿರ್ಬೇಕಾದಳು. ನನ್ ಮದುವೆ ಆಗುತ್ತೋ ಇಲ್ವೋ ಅಂತ ಕಣ್ಣೀರಿನ ಚಿಂತೆ ತುಂಬ್ಕೊಂಡು ನಿಂತವಳೆ. ಇವಳ ಮಕ ನೋಡಿದ ಮ್ಯಾಕು ಈ ಹಣವ ನಾನು ಎಲ್ಲಿದ್ದ ತಂದೆ ಅಂತ ಕತೆ ಹೇಳ್ಬೇಕಾ? ಇಲ್ಲ ನಿನಗೆ ನಿನ್ ಮಗಳ ಜೀವನ ಬೇಕಾ? ಒಂದೊತ್ತು ದಿಟ್ಟ ಅಣೆಯ, ನಿನ್ ಮರ್ಯಾದೆ ಹೋಗೋ ಅಂತ ಕೆಲಸ ಮಾಡಿ ನಾನೇ ದುಡ್ಡನ್ನ ತಂದಿಲ್ಲ. ದಯವಿಟ್ಟು ನನ್ನ ನಂಬಿ ಈ ದುಡ್ಡು ತಕ್ಕ ಅಣೆಯ. ಹೌದು ಕಣ್ಲ ಭುಜಂಗ, ನೋಡು ಇಷ್ಟು ದುಡ್ಡು ಸಿಕ್ಕಿರೋದೇ ದೊಡ್ಡದು. ಮೊದಲು ಈ ದುಡ್ಡು ತಗೊಂಡು ಅವ್ರಿಗೆಲ್ಲ ಕೊಡೋಗು. ದಿಟ್ಟವಾಗೂ ಈ ದುಡ್ಡು ಎಲ್ಲಿಂದ ಬಂತು ಅಂತ ಸತ್ಯ ಹೇಳ್ಬ. ಅಲ್ಲಿವರೆಗೂ ಈ ದುಡ್ಡು ನನ್ನ ಮಟ್ಟಕ್ಕೆ ಅಡಿಯ ಏ ಭುಜಂಗ, ಟೇಮ್ ಆಗೋಯ್ತು ಕೊಡ್ಲ, ಏನ್ಲ ಮಾಡ್ತೀಯಾ? ಲೇ ನಿನ್ಗೆ ಯಾಕೋ ಇಷ್ಟೊಂದು ಆಟ ಅಲ್ಲ ಕಣ ಇದು. ಮನಸ್ಸಾಕ್ಷಿ ಇರೋರು ಯಾವನು ಮಾಡ್ತಕ್ಕಂಥ ಕೆಲಸ ಇದಲ್ಲ.
ಯಾವ ದುಡ್ಡು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಬಳಸ್ಕೊಳಕ್ಕಾಗ್ತ ನಾನು? ಅದ್ ಹಂಗಲ್ಲ ಕಣೋ ಹೆಂಗೂ ಇಲ್ಲ ಬಿಡು. ಅಂಕಲ್, ಮಂಟಪ ಚೇರ್ನೆಲ್ಲ ತೆಗಿತಾ ಇದಾರೆ, ಬೇಗ ಬನ್ನಿ ಅಂಕಲ್. ಮಂಟಪ ಚೇರ್ನ ಹಾ ಯಾರು? ಸರ್ ಸರ್ ನಮ್ಗೆ ಇನ್ನೊಂದ್ಸಿ ಟೈಮ್ ಕೊಡಿ ಸರ್. ನಾನು ಹೇಳಿದ ಟೈಮ್ ಆಗೋಯ್ತು, ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ ರೀ. ಅದು ಆಗಲ್ಲ ಸರ್, ನಮ್ಮ ನಂಬಿಕೆ ಇಡಿ ಸರ್, ನಾವು ಹೇಗಾದ್ರೂ ಮಾಡೋ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್. ದಯವಿಟ್ಟು ಸರ್, ದಯವಿಟ್ಟು ಇನ್ನು ಸ್ವಲ್ಪ ಟೈಮ್ ಕೊಡಿ ಸರ್, ಪ್ಲೀಸ್ ಸರ್. ನೋಡಿ ಸರ್. ಭುಜಂಗ 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 ಅಣ್ಣಯ್ಯ, ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಹೌದು. ಇಲ್ಲ ಅಣ್ಣಯ್ಯ, ಇಲ್ಲ, ಏನು ಮುಗ್ದೋಗಿಲ್ಲ. ನೋಡು, ಹಠ ಮಾಡ್ದಂಗೆ ನೀನು ದುಡ್ಡು ತಕ. ನಿನಗೆ ನಿನ್ ಮಗಳ ಜೀವನಕ್ಕಿಂತ ಹಠನೇ ಹೆಚ್ಚಾಗೋಯ್ತಲ್ವಾ? ನೋಡಣಯ್ಯ, ರೂಮ್ನಾಗಿರೋ ಅಮ್ಮಾಜಿ ಮನೆಯವ್ರಿಗೆ ಬಂದಿರೋ ನೆಂಟ್ರಿಗೆ ಇಲ್ಲಿ ನಡೀತಾ ಇರೋದು ಗೊತ್ತಾಗ್ ಬಂದ್ರು ಅನ್ಕ. ಆಗ ಆಗ ದಿಟ್ವಾಗ್ಲೂ ಎಲ್ಲ ಮುಗ್ದೋಗ್ತೈತೆ. ಎಂದಮ್ಮಯ್ಯ ಅಂತೀನಿ, ಈ ದುಡ್ಡು ತಗೊಳ್ಳಣಯ್ಯ, ತಗೊಳ್ಳಣಯ್ಯ. ಏ ಭುಜಂಗ, ಈ ದುಡ್ಡನ್ನ ನೀನ್ ತಗತ್ಯಾ ಇಲ್ಲ ನಾನು ತಗೊಂಡೋಗ ಅವ್ನ್ ಕೊಡ್ಲಾ? ಏನಿಗ್ ಸುಮ್ಕಿದ್ರೆ ಮಂಟಪ ತಗದ್ ಬಂದ್ ಮದ್ವೆ ನಿಂತೋಯ್ತದೆ. ಆಗ ಬರೀ ಪದ್ದು ಜೀವನ ಹಾಳಾಗೋಗಕ್ಕಿಲ್ಲ, ಪೂರ್ವಿ ಪಾವನಿ ಜೀವನನು ಹಾಳಾಗೋಗ್ತೈತೆ. ನಿನಗೆ ನಿನ್ ಸ್ವಾಭಿಮಾನದ ಮುಂದೆ ಮಕ್ಳ ಜೀವನ ಬಲಿಯಾದ್ರೂ ಪರವಾಗಿಲ್ಲ ಅಲ್ವಾ? ತಗತ್ತೀನಿ ಗುರುಷ್, ಆದ್ರೆ ಒಂದು ಕಂಡೀಷನ್. ಸುಧಾಕರ, ನೀನು ಕೇಳಿಸ್ಕೋಬೇಕು. ಆಯ್ತು ಹೇಳು. ಮದ್ವೆ ಎಲ್ಲ ಮುಗಿದ ಮೇಲೆ ಈ ದುಡ್ಡು ಎಲ್ಲಿಂದ ಬಂತು ಅಂತ ನಂಗೆ ಹೇಳ್ಬೇಕು. ನಿಂದೆ ಆಗಿರೋ ದುಡ್ಡು ಸಾಲ ಅಂತ ತಗೋತೀನಿ. ನಾನು ಕಷ್ಟಪಟ್ಟು ದುಡ್ದು ಕೊಟ್ಟಾಗ ಇದನ್ನ ತಗೋಬೇಕು. ಆತೇನು? ಆಯ್ತಾಯ್ತು, ಆಯ್ತು ಬಿಡಪ್ಪ, ಆಮೇಲೆ ನಾನವ ತಗ ತಗ. ವ್ಯಾನ್ ಬಂತೇಳ್ರೋ, ಬೇಗ ಬೇಗ ತುಂಬ್ರಿ. ಬಿಡು. ಅಪ್ಪ, ಅದರ ಅವಶ್ಯಕತೆ ಇಲ್ಲ, ದುಡ್ಡಿನ ವ್ಯವಸ್ಥೆ ಆಗೈತಿ, ಎಲ್ಲ ಸರ್ ಮಾಡಕ್. ತಗ, 50,000 ಐತಿ. ಮೊದ್ಲೇ ಹೇಳೋದಲ್ವಾ ಭುಜಂಗಣ್ಣ? ಈಗ ಹೇಳ್ತಾ ಇದೀವಲ್ಲ, ನಿಮ್ ಹುಡುಗರಿಗೆ ಹೇಳ್ಬಿಟ್ಟು ಎಲ್ಲ ಮೊದ್ಲಾಗೆ ಸರ್ ಮಾಡಕ್ ಕೇಳು. ಲೇ, ಮೊದ್ಲಿನ ಜಾಗದಲ್ಲಿ ಎಲ್ಲ ಇಟ್ರೋ. ಹಾ, ಎಲ್ಲ ವ್ಯವಸ್ಥೆ ಆಗೈತೆ. ಹಾ, ಪದ ಕಡೆಗೂ ಅಣ್ಣಯ್ಯ ದುಡ್ಡು ತಕೊಂಬಿಟ್ಟ ಕಣವ್ವ. ನನ್ ತುಂಬಾ ಖುಷಿ ಆಯ್ತಾಯ್ತತ್ಯವ. ಕೊನೆಗೂ ಅಪ್ಪಯ್ಯನ ಕಷ್ಟಕ್ಕೆ ನನ್ ಸಹಾಯ ಮಾಡೋ ಅವಕಾಶ ಸಿಕ್ಬಿಡ್ತು. ನನ್ನ ಅಪ್ಪಯ್ಯ ಎಲ್ರ ಮುಂದೆನೂ ತಲೆ ಎತ್ತ ಹಂಗ್ ಮಾಡ್ಬಿಟ್ಟೆ ನಾನು. ನನ್ ಸಾರ್ಥಕ ಅನ್ಸ್ತೈತತ್ಯವ.